ಸ್ನೇಹಿತರೆ ನಮಸ್ಕಾರ. ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಇದೊಂದು ಜಗತ್ತಿನ ವಿಶಿಷ್ಟ ಸಂಪ್ರದಾಯ. ಅದಕ್ಕೆ ಮೂಲವಾಗಿ ಇರೋದು ಯಾವುದು ಅಂತ ಕೇಳಿದ್ರೆ, ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್. ಮನಸ್ಸು ಗೆದ್ರೆ ಜಗತ್ತನ್ನು ಗೆದಿಲಿಕ್ಕೆ ಬರ್ತೈತೆ ಅಂತೇನು ಹೇಳ್ತಾರೆ. ಆ ದಿಶೆಯೊಳಗೆ ಇವತ್ತು ಪ್ರತಿಯೊಬ್ಬನ ಮನಸ್ಸನ್ನು ಗೆಲ್ಲುವಂಥ ಪದ್ಧತಿಯನ್ನು, ಅದಕ್ಕೆ ಸಾಧನ ರೂಪಗಳನ್ನು ಇವತ್ತು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಭಾಳ ಸುಲಭವಾಗಿ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೆ ಬಸವಣ್ಣವರೇ ಹೇಳುವಂಥ ರೀತಿಯೊಳಗೆ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ, ಗುಡಿ ಗುಂಡಾರ ಮಠ ಮಸೀದಿಯೊಳಗಿರ್ತಕ್ಕಂಥ ದೇವರು ಅಲ್ಲಂತಾನ ಬಸವಣ್ಣ. ಹಾಗಾದ್ರೆ ದೇವರು ಯಾರು ಅಂತ ಕೇಳಿದ್ರೆ, ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ತಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ತಾನೇ ಬ್ರಹ್ಮ ಅಂತ ಹೇಳ್ತಾರಲ್ಲ, ಇದು ಪರಮ ಸತ್ಯ. ದೇವ್ರಂದ್ರೆ ಯಾರ್ರಿ? ಮಾಧವಾನಂದ ಪ್ರಭುಜಿ. ಮಾಧವಾನಂದ ಪ್ರಭುಜಿ ಅವ್ರಿಗೆ ಇನ್ನೊಂದ್ ಹೆಸರು ದೇವ್ರ ಅಂತಾರ. ದೇವರ ಗಿರ್ಮಲ್ಲೇಶ್ವರ ಮಹಾರಾಜರ್ರಿ, ಅವ್ರ ದೇವ್ರನ್ನ ಕಾರಣ ಸಂಗಪ್ಪ ಅಜ್ಜನೂರಕ್ಕೆ ನಾನು ಭಕ್ತಿದಿಂದ ಸೇವೆ ಮಾಡಕ್ ಬಂದನಿಯಪ್ಪ. ನನ್ಗ ಆರಾಮ ಅನ್ಸತಿ, ನಾ ಇಲ್ಲೇ ಅದನ್ನು. ಇಲ್ಲಿ ಸಂಗಮೇಶ್ವರ ಮಹತ್ವ ಏನಂದ್ರ ಬೇಡಿದವ್ರನ್ನ ಕೊಡುವಂತ ಮಹತ್ವ ಐತ್ರಿ ಇಲ್ಲಿ. ಅದಕ್ಕೆ ಪ್ರತಿಯೊಂದು ಹೆಣ್ಣಲ್ಲಿ ಪ್ರತಿಯೊಂದು ಗಂಡ ಅಲ್ಲಿ ತಮಗೆ ಇಚ್ಛಾ ಇದ್ರ, ತಮ್ಗೆ ಆಸೆ ಆದ್ರ, ಏನು ಬೇಡ್ಕೊಳ್ಳುವಂತ ಕಷ್ಟ ಇದ್ರ ಇಲ್ಲಿ ಬಂದ್ರ ಪರಿಹಾರ ಆಗ್ತೈತೆ ಅನ್ನೋ ನಂಬಿಕೆ ಐತಿ ನಮಗೆ. ನಂದೊಂದು ಆಸೆ ಇತ್ತು, ನಂದು 10th ರಿಸಲ್ಟ್ ನಮ್ಮ ಅಕ್ಕ ಹೋಗ್ಬೇಕು 94 ಮಾಡಿಳು. ನಮ್ಮಪ್ಪ ನನಗೆ 94ಕ್ಕಿಂತ ಜಾಸ್ತಿ ಮಾಡ್ಬೇಕಂತ ನನಗೆ ಹೇಳಿದ್ದ. ಅದಕ್ಕೆ ನಾ ಸಂಗಮನಾಥಕ್ಕೆ ಬಿಡ್ಕೊಂಡಿನಿ. ನಂದು ಆದ್ರೆ 95 ಅಬೋವ್ ಆಗ್ಬೇಕಂತ ಅನ್ಕೊಂಡಿದ್ನಿ. 10th ನನ್ನ ರಿಸಲ್ಟ್ 96.64 ಆಯ್ತು. ಅದಕ್ಕೆ ನಾ ಸಂಗಪ್ಪಗ ಮತ್ತೆ ಎಲ್ಲ ಸೃಷ್ಟಿ ಹಿಪ್ಪರಿಗಿರಿ, ನಮ್ಮೂರು ಮುತ್ತೂರಿ. ನಾ ಕಾಲೇಜ್ಗೆ ಹೋಗ್ಕೊಂಡ್ರಿ. ನಾ ಈ ಸಂಗಪ್ಪನ ಗುಡಿ ಯಾವತ್ತೂ ಚಿರಋಣಿಯಾಗಿರಾಕ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ಈ ಸಂಗಯ್ಯಪ್ಪನ ದೇವ್ರ ಏನೋ ಒಂಥರ ನಮ್ಮಲ್ಲಿ ಹುರಿದುಂಬಿಸ್ತೈತ್ರಿ. ಅದಕ್ಕಾಗಿ ಈ ಗುಡಿ ಯಾವತ್ತೂ ಇಷ್ಟಪಡ್ತೀನಿ ರೀ. ಭಕ್ತರಿಗೆ ಇಲ್ಲಿ ಬೇಡಿದವ್ರಿಗೆ ಬೇಡಿದ್ ಕೊಡ್ತಾನ್ರಿ. ಕಾಮಧೇನು ಕಲ್ಪರಿಗೆ ಸಂಗಯ್ಯಪ್ಪಗ ಬೇಡಿದವ್ರಿಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತಾನು. ಅದು ಗಿರ್ಮಲಪ್ಪ ಮಹಾರಾಜರು ಜಾಮೀನ್ ಅದಾರ್ರಿ. ನಾವು ಏನು ಸಂಗಯ್ಯಪ್ಪನ ನಂಬಿದ್ರಿ, ಅವೆಲ್ಲ ತರ ಚಂದ ಮಾಡ್ಯಾನ್ರಿ. ನಮ್ಮ ಕ್ಷೇತ್ರ ರೀ ಪುಣ್ಯ ಕ್ಷೇತ್ರ ಐತ್ರಿ. ಅದಕ್ಕೆ ನೀವು ಎಲ್ಲ ಬಂದ ಹೊರಗಿನವರು ಸಾಕಷ್ಟು ಜನ ಬರ್ತೈತ್ರಿ. ಅವರು ಹೆಂಗ ಪುಣ್ಯಕ್ಕೆ ಬಂದ್ ಸೇವಾ ಅದು ಮಾಡಿ ಎಲ್ಲ ಪುಣ್ಯವನ್ನು ಪಡಿತಾರ್ರಿ. ಹಂಗ ಎಲ್ಲಾರು ಸೇವಾ ಸಲ್ಲಿಸಿರಿ, ಪುಣ್ಯ ಪಡ್ಕೋರಿ ತೇಗ್ಸಿಂದ ಹೇಳ್ಕೊತನ ಅವ್ರಿಗೆ ನಾ ಇಚ್ಛಾ ಪಡ್ತೀನಿ. ಇದು ಕೃಷ್ಣಾ ನದಿ ನೋಡ್ತಾ ಇದ್ದೀರಲ್ಲ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿರ್ತಕ್ಕಂಥ ಈ ಬ್ಯಾರೇಜ್. ಅದು ಹಿಪ್ಪರಗಿ ಬ್ಯಾರೇಜ್ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು. ಸ್ನೇಹಿತರೆ, ಈಗ ನಾನು ಯಾಕಿಲ್ಲಿದ್ದೀನಂತ ನೀವು ಆಲೋಚಿಸ್ಬೋದು. ಈಗಾಗಲೇ ಇಂಟ್ರೋದಲ್ಲಿ ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಕೇಳಿರ್ಬೋದು. ಎಸ್, ಇದು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಪ್ರಖ್ಯಾತಿ ಪಡೆದಿರತಕ್ಕಂಥ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯವನ್ನು ಅನುಸರಿಸ್ತಕ್ಕಂಥ, ಅದನ್ನು ಬೆಳೆಸಿರತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ದೇವಸ್ಥಾನ, ಸಂಗಮೇಶ್ವರ ಐಕ್ಯರಾದಂಥ ಸ್ಥಳ ಇದು. ಈ ಒಂದು ಕ್ಷೇತ್ರವನ್ನು ತಮಗೆ ಪರಿಚಯ ಮಾಡಿಸ್ಬೇಕು ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ. ಈ ಕ್ಷೇತ್ರದ ಹೆಸರು ಹಿಪ್ಪರಗಿ ಕ್ಷೇತ್ರ ಅಂಥೇಳಿ ಪ್ರಸಿದ್ಧವಾಗಿರುವಂಥದ್ದು. ಇದು ಇಲ್ಲಿಗೆ ಬಂದು ನೀವು ಸೇರಬೇಕಾದ್ರೆ, ನೀವು ಜಮಖಂಡಿಂದ ಇಲ್ಲಿ ಬರಬೇಕಾದ್ರೆ 15 ಕಿಲೋಮೀಟ್ರ್ ಆಗುವಂಥದ್ದು. ಮಾಲಿಂಗ್ಪುರದಿಂದ ಏನಾರ ಬರ್ತಿದ್ರೆ ಅಂದ್ರೆ 25 ಕಿಲೋಮೀಟ್ರ್ ಆಗಿರುವಂಥದ್ದು. ಹಾಗೆ ಅತನಿಂದ ನೀವು ಇಲ್ಲಿ ಬರಬೇಕಂದ್ರೆ 28 ಕಿಲೋಮೀಟ್ರ್ ಆಗುವಂಥದ್ದು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಳ್ಳೆಯ ಸುಂದರ ಶಿಖರಗಳಿಂದ ಅಲಂಕೃತವಾಗಿರ್ತಕ್ಕಂಥ ಸಂಗಮೇಶ್ವರ ದೇವಸ್ಥಾನ ಇದು. ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಖ್ಯಾತಿ ಹೊಂದಿರತಕ್ಕಂಥ, ಪ್ರತೀತಿ ಹೊಂದಿರತಕ್ಕಂಥ ಈ ಸಂಗಮೇಶ್ವರ ದೇವಸ್ಥಾನ, ಸಂಗಮೇಶ್ವರ ಕ್ಷೇತ್ರ ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗಗಳಲ್ಲಿ ಬಹಳ ಹೆಸರುವಾಸಿಯಾಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಹಿಪ್ಪರಗಿ ಈ ಕ್ಷೇತ್ರವು ಸದ್ಗುರು ಸಮರ್ಥ ಶ್ರೀ ಸಂಗಮೇಶ್ವರ ಮಹಾರಾಜರ ಐಕ್ಯ ಸ್ಥಳವಾಗಿದೆ, ಪುಣ್ಯಭೂಮಿಯಾಗಿದೆ. ಇವರು ಸಮಾಜದ ಹಿರಿಯ ಮಠಾಧಿಪತಿಗಳಾಗಿದ್ದರೂ ಕೂಡ ಸಮಾಜದಲ್ಲಿ ಬರ್ತಕ್ಕಂಥ ಕೆಳಸ್ತರದ
ಜನರನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಅವರಿಗೆಲ್ಲ ಆಧ್ಯಾತ್ಮಿಕ ತಿಳುವಳಿಕೆ ಕೊಡೋದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಿದಂಥವರು. ಬಸವಣ್ಣನವರ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಪದದಂಗೆ ಸಂಗಮೇಶ್ವರ ಮಹಾರಾಜರು ಅದನ್ನು ಚಾಚು ತಪ್ಪದೆ ನಡೆಸಿಕೊಂಡು ಬಂದವರಾಗಿದ್ದರು. ಸಪ್ತಾಹದ ಸಾಮೂಹಿಕ ಭೋಜನಗಳಲ್ಲಿ ಎಲ್ಲರ ಎಲೆ ತೆಗೆಯುವ ಸಾಮಾನ್ಯ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಂಥವರು. ಆದ್ದರಿಂದಲೇ ಅವರು ಇಂದು ಎಲ್ಲರಿಗೂ ಪೂಜ್ಯರಾಗಿದ್ದಾರೆ. ಅವರ ಸೇವಾ ಮನೋಭಾವ ಮತ್ತು ಜಾತ್ಯತೀತ ಮನೋಭಾವದಿಂದ ಅವರ ಸರ್ವರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ ಅಂತ ಹೇಳ್ಬೋದು. ಈ ಸಂಗಮೇಶ್ವರ ಕ್ಷೇತ್ರ 1931ರಿಂದ ಅಸ್ತಿತ್ವಕ್ಕೆ ಬಂದಿದ್ದು, ಕೃಷ್ಣಾ ನದಿಯಲ್ಲಿ ಉತ್ತರಾಭಿಮುಖವಾಗಿ ಹರಿದುದರಿಂದ ಈ ಪುಣ್ಯಕ್ಷೇತ್ರ ಭಾಳ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಏನು ರೀ ಯಜಮಾನ್ರ ಹೆಸರು? ಹನುಮಂತ ಹೋಗಾರ. ಎಷ್ಟು ವರ್ಷದಿಂದ ಮಾಡತ್ತೀರಿ ಇದನ್ನೆಲ್ಲ? 20 ವರ್ಷ ಆದ್ರಿ. ಈ ಸಲ ಹೆಂಗಾಯ್ತು ರೀ ವ್ಯಾಪಾರ? ಮಂದಿ ಸಾಕಷ್ಟು ಬಂತು ಭಕ್ತರು. ಯಾಕೆ ತೊಗೊಲಿಲ್ಲ ಹೆಂಗೇನು ರೀ? ಮಾರ್ಕೆಟ್ ಕಮ್ಮಿ ಆಗೈತೆ ಅಂದ್ರೆ? ಹಾಂ ಹಾಂ. ಬರಗಾಲ ಸಂಗಾಯಪ್ಪಗೂ ಬಡ್ಕೊತಂದಂಗೆ ಆತ್ರಿ. ಹೌದಲ್ರಿ? ಹಾಂ. ಬರಗಾಲ ಐತಂದ್ರೆ ನೀವು ಇಲ್ಲಿ ಯಾರ? ಇಲ್ಲಿ ಸ್ವಲ್ಪ ಅಲ್ಲಿ ಹೋಗ್ತಾನೆ. ಇದು ಕಾಡಸಿದ್ದೇಶ್ವರ ಮಠ ಇರುವಂಥದ್ದು. ಇದು ಇವತ್ತಿನ ಮುಖ್ಯ ಸಂಗಮೇಶ್ವರ ದೇವಸ್ಥಾನ. ಪ್ರೇಯರ್ ನಡೆದಿರುವಂಥದ್ದು ಈಗ. ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಇಳಿದುಕೊಳ್ಳಲಿಕ್ಕೆ ನಿರ್ಮಾಣವಾಗಿರತಕ್ಕಂಥ ಯಾತ್ರಿ ನಿವಾಸ ಇದು. ಇದರ ಬಾಜುದಲ್ಲಿ ಹರಿತಾ ಇರುವಂಥ ಕೃಷ್ಣಾ ನದಿ ದೊಡ್ಡ ಪ್ರಾಜೆಕ್ಟ್ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು. 1973ರಲ್ಲಿ ಆರಂಭವಾದಂಥ ಈಪರ್ಗಿ ಬ್ಯಾರೇಜ್ ಪ್ರಾಜೆಕ್ಟು 2004ರಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವಂಥದ್ದು. ಸೂರ್ಯ ಮುಳುಗ್ತಾ ಇದ್ದಾನೆ. ಬಹುಶಃ ಬಂದ ಸಮಯನ ಲೇಟ್ ಆಗಿತ್ತು. ಈ ಭಾಗದ ದೊಡ್ಡ ಪ್ರಸಿದ್ಧ ದೇವಸ್ಥಾನ, ನಂಬಿಕೆಯ ಆರಾಧ್ಯ ದೈವ ಕೇಂದ್ರವಾಗಿ ಪ್ರಚಲಿತವಾಗಿರುವಂಥದ್ದು. ಈ ಕಡೆ ಅಥಣಿ ಭಾಗದಲ್ಲಿ ಬೆಳಗಾವಿ ಜಿಲ್ಲಾ ಮತ್ತು ಬಾಗಲಕೋಟ್, ಬಿಜಾಪುರ ಜಿಲ್ಲೆಯ ಎಲ್ಲ ಭಕ್ತರ ಶ್ರದ್ಧಾ ಕೇಂದ್ರ ಈ ಸ್ಥಳವಾಗಿರುವಂಥದ್ದು ಸ್ನೇಹಿತರೆ. ನದಿಯ ದಂಡೆಯ ಕಡೆಯಿಂದ ಮಠವನ್ನು ನೋಡಿದಾಗ ಕಾಣುವಂಥ ದೃಶ್ಯ ಅದು. ಹಾಯ್.
ನೀವು ಇದ್ದವ್ರ ಅವರ ಇವರು ಭಕ್ತರ ನೀವು ಮಠದ್ದು? ಹೌದ್ರಿ. ಹಾಂ ನಿಮ್ದೇನ್ರಿ? ನಿಮ್ಮ ಊರ ಇದೇನ್ರಿ? ಇದೇನ್ರಿ? ನಿಮ್ಮ ಹೆಸರು ರೀ? ಒಳ್ಳೆ. ಬಸವಣ್ಣನವರು ಹುಟ್ಟು ಹಾಕಿದ ಜಾತ್ಯತೀತ ಪರಿಕಲ್ಪನೆ, ಸಮಾಜರಹಿತ ಪರಿಕಲ್ಪನೆಯನ್ನು ಜಾರಿಗೆ ತಂದಂಥದ್ದು ಇಚಗೇರಿ ಸಂಪ್ರದಾಯ, ಇಚಗೇರಿ ಮಠ. ಅದರ ಎರಡನೆಯ ಮಠ ಅಂತೇಳಿ ಕರೆಸಿಕೊಳ್ಳುವಂಥ ಈ ತಿಪ್ಪರಗಿ ಸಂಗಮೇಶ್ವರ ಮಠ ಈ ದೇಶದಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಇದು ಗಿರಿಮಲ್ಲೇಶ್ವರ ಮಹಾರಾಜರ ಮೂರ್ತಿ. ಗಿರಿಮಲ್ಲೇಶ್ವರ ಅಂದ್ರೆ ಸದ್ಗುರು ಏನು ಸಂಗಮನಾಥ ಇದ್ದಾರಲ್ಲ ಅವರ ಗುರುಗಳು. ಇಲ್ಲಿ ಕೆಳಮಹಡಿಯಲ್ಲಿ ಶ್ರೀ ಸಂಗಮೇಶ್ವರ ಮಹಾರಾಜರು ಲಿಂಗೈಕ್ಯರಾದ ಸ್ಥಳ ಇದೆ. ಇದೇ ನೋಡಿ ಈ ಸ್ಥಳ. ಸ್ವಾಮಿ ಸಂಗಮನಾಥ ಶ್ರೀಗಳು. ಶಿಷ್ಯನ ಎದುರುಗಡೆನ ಗುರುಗಳ ಮೂರ್ತಿಯನ್ನು ಇಟ್ಟಿರುವಂಥದ್ದು. ಎದುರಾಬದ್ರ ಶಿಷ್ಯನಿಗೆ ಗುರುಗಳು ಎದುರಾಗಿ ಕುಳಿತಿರುವಂಥದ್ದು. ಈ ಸಂಗಮನಾಥನಲ್ಲಿ ಭಕ್ತಿಯನ್ನು ಸಲ್ಲಿಸಲು ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಹಳ ದೂರದಿಂದ ಬರುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು.
ನಾನು ಹೋದ ಸಮಯದಲ್ಲಿ ಜಾತ್ರೆ ಮುಗಿದು ಕೇವಲ 3-4 ದಿನಗಳಾಗಿತ್ತು. ಭಕ್ತರು ಭಜನೆಯನ್ನು ಮಾಡ್ತಾ ಇರೋದನ್ನು ನೀವು ಕಾಣ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ವೀಣಾ ಸೇವೆ. ನನಗೊಂದು ವಿಷಯ ಹೇಳಿದ್ರು ಅವರು, ಏನಪ್ಪ ಅಂದ್ರೆ ಈ ವೀಣಾ ಸೇವೆ ಮಾಡ್ತಾ ಇರುವಂಥದ್ದನ್ನು ಕಳೆದ 8 ವರ್ಷಗಳಿಂದ ಕೆಳಗೆ ಇಟ್ಟಿಲ್ಲಂತೆ. ಯಾವತ್ತೂ ಅದು ಹಾಕಿಕೊಂಡ ಭಕ್ತಿ ಪಾರಾಯಣ ಮಾಡ್ತಾನೆ ಇರ್ತಾರಂತೆ. ಯಾಕಂದ್ರೆ ಅದಕ್ಕೆ ಸರದಿ ಪ್ರಕಾರ ಭಕ್ತರು ಸೇವೆ ಸಲ್ಲಿಸ್ಲಿಕ್ಕೆ ಬರ್ತಾರೆ, ವೀಣೆ ಸಲ್ಲಿಸ್ಲಿಕ್ಕೆ ಬರ್ತಾರೆ ಅನ್ನೋದನ್ನು ಇಲ್ಲಿ ಹಿರಿಯರಾದಂಥ ಶ್ರೀ ವಿರೂಪಾಕ್ಷಪ್ಪ ತುಬಾಕಿಯವರು ನಮಗೆ ಹೇಳಿದರು. ಈ ಥರ ಇರೋದು ನಾವು ನೋಡಿದ್ದು ಸಿದ್ಧಾರೂಢ ಮಠದಲ್ಲಿ. ಪಂಢರಪುರಕ್ಕೆ ದಿಂಡಿ ಯಾತ್ರೆ ಹೋಗುವ ಸಂದರ್ಭದಲ್ಲಿ ವೀಣಾ ಸೇವೆಯನ್ನು ನೋಡ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ಕೂಡ ಕಳೆದ 8 ವರ್ಷಗಳಿಂದ ಕೆಳಗೆ ಹಿಡಿದನ ಸೇವೆ ಮಾಡ್ತಾ ಇರೋದು ಭಾಳ ವಿಚಿತ್ರನ ಅನ್ನಿಸ್ತದೆ ನನಗೆ. ವಿಚಿತ್ರ ಮತ್ತು ಅದ್ಭುತನ ಅನಿಸುವಂಥದ್ದು ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 1895ರಲ್ಲಿ ಜನಿಸಿ 1931ರಲ್ಲಿ ಲಿಂಗೈಕ್ಯರಾದಂಥ ಈ ಸಂಗಮನಾಥ ಸ್ವಾಮೀಜಿಗಳು ಅಲ್ಪ ವಯಸ್ಸಿನಲ್ಲಿ ಅಲ್ಪ ಅವಧಿಯಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಬಹುಶಃ ಮಹಾತ್ಮರು ಯಾವತ್ತೂ ಸಣ್ಣ ಅವಧಿ ಒಳಗೆ ಜೀವಿಸ್ತಾರೆ ಕಾಣ್ತದೆ. ಯಾಕಂದರೆ ಅವರು ಜೀವಿಸುವ ಸಣ್ಣ ಅವಧಿ ಒಳಗೆ ಭಾಳ ದೊಡ್ಡದು ನಾವೆಲ್ಲ ಮಾಡಲಾರ್ದ ಸಾಧನೆಯನ್ನು ಮಾಡಿ ಈ ಜಗಕ್ಕೆ ಬಿಟ್ಟು ಹೋಗ್ತಾರೆ ಅನ್ನೋದು ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ನೀವು ಯಾರನ್ನೇ ನೋಡಿರಿ, ಭಾಳ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿಗಳು, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು ಭಾಳ ಅಲ್ಪ ಸಮಯದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡೋದನ್ನು ನಾವೆಲ್ಲ ಕಾಣ್ತೀವಿ. ದೇವಾಲಯದ ಪ್ರಾಂಗಣದಲ್ಲಿ ಅಳವಡಿಸಿರ್ತಕ್ಕಂಥ ಈ ವರ್ಣರಂಜಿತ ಚಿತ್ರಗಳು ಶ್ರೀ ಸಂಗಮನಾಥನ ಪವಾಡಗಳನ್ನು ಬಿಂಬಿಸುವಂಥದ್ದು. ಇವುಗಳನ್ನು ಖ್ಯಾತ ಚಿತ್ರಕಲಾವಿದರಾದಂಥ ಜಿ ಎ ಪತ್ತಾರ್ ಅವರು ಬಿಡಿಸಿರುವಂಥದ್ದು. ಸಂಗಮೇಶ್ವರ ನಾಮಕರಣ ಆಗಿರ್ಬೋದು, ಸಂಗಮೇಶ್ವರ ಹುಬ್ಬಳಾದಿ ಜಾತ್ರೆ ಒಳಗೆ ತೇರಿನಲ್ಲಿ ಕುಳಿತಿರೋದಾಗಿರ್ಬೋದು, ಹಾಗೆ ಬಹುಶಿವಾಣಿ ನುಡಿದಾಗಿರ್ಬೋದು. ಹೀಗೆ ಶಿವಲಿಂಗೇಶ್ವರನ ಯಾವ ರೀತಿ ಸಂಗಮನಾಥರು ಕುಳಿತುಕೊಳ್ತಾ ಇದ್ದರು, ಅವರ ಆಹಾರವನ್ನು ಯಾವ ರೀತಿ ಹಂಚುವಂತ ಇದ್ದರು ಅನ್ನೋದರ ಎಲ್ಲ ಅವರ ಪವಾಡಗಳನ್ನು ಈ ಪ್ರಾಂಗಣದಲ್ಲಿ ಅವರ ಚಿತ್ರಗಳನ್ನು ಬಿಡಿಸಿ ಅಳವಡಿಸಿರುವುದು ಈ ದೇವಸ್ಥಾನಕ್ಕೆ ಒಂದು ಶೋಭೆ ತಂದಿರುವಂಥದ್ದು. ಮತ್ತು ಗೊತ್ತಿಲ್ಲದೆ ದೇವಸ್ಥಾನವನ್ನು ಪ್ರವೇಶ ಮಾಡಿದಂಥ ಭಕ್ತರಿಗೆ ಅವರ ಪವಾಡಗಳ ಬಗ್ಗೆ
ಅರಿವು ಮೂಡುವಂಥದ್ದು ಸ್ನೇಹಿತರೆ. ಈ ಕ್ಷೇತ್ರಕ್ಕೆ ಶ್ರೀ ಪ್ರಭುಜಿ ಮಹಾರಾಜರು ಆಗಮಿಸಿದ ಮೇಲೆ ಇದನ್ನು ತಮ್ಮ ಮುಖ್ಯ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡಾದ ಮೇಲೆ ಈ ಕ್ಷೇತ್ರವನ್ನು ಭಾಳ ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೆಲ್ಲ ಮೊದಲು ಚಿಕ್ಕದಂಥ ದೇವಾಲಯ ಇರುವಂಥದ್ದನ್ನು ದೊಡ್ಡ ದೇವಾಲಯವನ್ನಾಗಿ ಮಾಡಿರುವಂಥದ್ದು. ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದಾರೋ ಅನ್ನೋದನ್ನು ಎಲ್ಲ ನೋಡಿಕೊಂಡು ನಿಮಗೆಲ್ಲ ತೋರಿಸ್ತೀನಿ. ಅದೇನು ಮಾಡ್ಯಾರೋ ಅನ್ನೋದನ್ನು ಒಂದು ರೌಂಡ್ ನೋಡ್ಕೊಂಡು ಬರೋನು ಬರ್ರಿ. ಇದು ಸ್ಟ್ಯಾಚು ಯಾರು ಅಂದರೆ ಶ್ರೀ ಗಿರಿಮಲ್ಲೇಶ್ವರ ಮಹಾರಾಜರು. ನಿಮ್ಗೆ ಗೊತ್ತಲ್ಲ, ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಮನಾಥ ಶ್ರೀಗಳ ಗುರುಗಳು. ಇಲ್ಲೊಂದು ಸ್ಟ್ಯಾಚು ಐತೆ ನೋಡ್ರಿ. ಇವರು ಶ್ರೀ ಸದ್ಗುರು ಸಮರ್ಥ ಶಿವಲಿಂಗೇಶ್ವರ ಮಹಾರಾಜರು. ಏನು ನೋಡ್ತಾ ಇದ್ರಲ್ಲ ಸ್ಟ್ಯಾಚು, ಅದು ಇವರು ಗಿರಿಮಲ್ಲೇಶ್ವರ ಮಹಾರಾಜರ ಸಹೋದರರಾಗಿರ್ತಕ್ಕಂಥ ಲಕ್ಷ್ಮಣವರ ಪುತ್ರರು ಹೌದು. ಇವರು ಕೂಡ ಅಧ್ಯಾತ್ಮದ ಕಡೆ ಬಹಳ ಒಲವನ್ನು ಬೆಳೆಸಿಕೊಂಡಂಥವರು. ಇವರು ಸದ್ಗುರು ಸಮರ್ಥ ರಾಮದಾಸರು ರಚಿಸಿದಂಥ ದಾಸಬೋಧವನ್ನು ಬಹಳ ನಿರರ್ಗಳವಾಗಿ ಬೋಧನೆ ಮಾಡ್ತಾಯಿದ್ರು, ಪ್ರವಚನ ಹೇಳ್ತಾಯಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.